ಕಳೆದ ಒಂದು ವಾರದಿಂದಲೂ ಕೂಡ ಈ ಆಟೋ ಚಾಲಕರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. 2 ದಿನ ಕಾಯ್ತೀವಿ, 3 ದಿನ ಕಾಯ್ತೀವಿ, ಆ ನಂತರದಲ್ಲಿ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಆಟೋ ಚಾಲಕರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವ KH ಮುನಿಯಪ್ಪ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಮುತ್ತಿಗೆ ಹಾಕಲಿ, ಸ್ವಾಗತ ಅಂದಿದ್ದಾರೆ. ಕಾಫಿ ತಿಂಡಿ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅಂದಿದ್ದಾರೆ ಆಹಾರ ಸಚಿವರು. KH ಮುನಿಯಪ್ಪ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ಈಗ ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಅದಷ್ಟೇ ಅಲ್ಲ, ಮುತ್ತಿಗೆ ಹಾಕುವಂತ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ KH ಮುನಿಯಪ್ಪ ಮಾತಾಡಿದ್ದಾರೆ. ಮುತ್ತಿಗೆ ಹಾಕಲಿ, ಸ್ವಾಗತ ಅಂತ ಹೇಳಿದ್ದಾರೆ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಚಾಲಕರ ಬಗ್ಗೆ ಕಾಳಜಿ ಇದೆ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನೀಗ ಒತ್ತಾಯ ಮಾಡಿದ್ದೀನಿ. ಅವ್ರಿಗಿನ್ನೂ ಹೆಚ್ಚಿನ ನಾವೇನು ಕೊಡ್ತಾ ಇದ್ದೀವಿ ಅಷ್ಟು ಕೊಡ್ತಾ ಇದ್ದೀವಿ, 100% ಕೊಡ್ತಾ ಇದ್ದೀವಿ. ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಖಾಸಗಿಯವ್ರು ನಿಲ್ಲಿಸಿರೋದನ್ನು ಇಲ್ಲಿ ಒತ್ತಡ ಬಂದಿದೆ. ಆದರೂ ಕೂಡ ಬಂದಿರೋರಿಗೆ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಹೆಚ್ಚಿಗೆ ಕೊಡಬೇಕಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮತ್ತು ಕೇಂದ್ರ ಸರ್ಕಾರ ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಇದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತೇಳಿ. ಸರ್, ಈಗ ಮುಂದಾಲೋಚನೆ ಇದ್ದಿದ್ದರೆ 1 ತಿಂಗಳಿಂದೇನೆ ಏನು ಇವತ್ತು ರಷ್ಯಾದಲ್ಲಿ ಅವರು ಸಂಬಂಧ ಮಾಡ್ತಾ ಇದ್ದಾರೆ, ಡೀಸೆಲ್ ಪೆಟ್ರೋಲ್ ತರಬೇಕು ಗ್ಯಾಸು ಅಂತ ಮಾಡಿದ್ದೀರಿ, ಬಹುತೇಕ ಈ ಪರಿಸ್ಥಿತಿ ಭಾರತ ದೇಶಕ್ಕೆ ಬರ್ತಾ ಇರಲಿಲ್ಲ. ಸರ್, ಈಗ ಆಟೋ ಚಾಲಕರು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಬೀದಿಗೆ ಬಂದು ಹೋರಾಟಕ್ಕಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಸೋಮವಾರದ ಒಳಗಡೆ ಒಂದು ವೇಳೆ ಏನು ಆಹಾರ ಸಚಿವರಾದಂಥವ್ರು ಮುನಿಯಪ್ಪ ಅವರು ಇದ್ರ ಬಗ್ಗೆ ವಿಚಾರ ಮಾಡದೇ ಇದ್ದರೆ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ತಮ್ಮ ಒಂದು ಪ್ರತಿಕ್ರಿಯೆ ಏನು ಸರ್? ಅವ್ರ ಕಷ್ಟ ಇದೆ, ನಮ್ಮ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ವಿಫಲವಾಗಿದೆ. ಆದರೂ ಕೂಡ ನಾನು ಕೈಲಾದಷ್ಟು ಅವ್ರಿಗೆ ಕೊಡಿಸ್ತಾ ಇದ್ದೀನಿ. ಅವ್ರ ಮನೆಗೆ ಬರಲಿ, ಸ್ವಾಗತ. ಅವರು ನಮ್ಮವರು, ಅವರು ಕಟ್ಸೋಕೆ ನೋಡೋದು ನನ್ನ ಕರ್ತವ್ಯ ಇದೆ. ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಸಾಧ್ಯವಷ್ಟು ಬಗೆಹರಿಸ್ತೀನಿ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಚಾಲಕ ಕಳೆದ ಒಂದು ವಾರದಿಂದಲೂ ಕೂಡ ಈ ಆಟೋ ಚಾಲಕರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. 2 ದಿನ ಕಾಯ್ತೀವಿ, 3 ದಿನ ಕಾಯ್ತೀವಿ, ಆ ನಂತರದಲ್ಲಿ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಆಟೋ ಚಾಲಕರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವ KH ಮುನಿಯಪ್ಪ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಮುತ್ತಿಗೆ ಹಾಕಲಿ, ಸ್ವಾಗತ ಅಂದಿದ್ದಾರೆ. ಕಾಫಿ ತಿಂಡಿ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅಂದಿದ್ದಾರೆ ಆಹಾರ ಸಚಿವರು. KH ಮುನಿಯಪ್ಪ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ಈಗ ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಅದಷ್ಟೇ ಅಲ್ಲ, ಮುತ್ತಿಗೆ ಹಾಕುವಂತ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ KH ಮುನಿಯಪ್ಪ ಮಾತಾಡಿದ್ದಾರೆ. ಮುತ್ತಿಗೆ ಹಾಕಲಿ, ಸ್ವಾಗತ ಅಂತ ಹೇಳಿದ್ದಾರೆ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಚಾಲಕರ ಬಗ್ಗೆ ಕಾಳಜಿ ಇದೆ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನೀಗ ಒತ್ತಾಯ ಮಾಡಿದ್ದೀನಿ. ಅವ್ರಿಗಿನ್ನೂ ಹೆಚ್ಚಿನ ನಾವೇನು ಕೊಡ್ತಾ ಇದ್ದೀವಿ ಅಷ್ಟು ಕೊಡ್ತಾ ಇದ್ದೀವಿ, 100% ಕೊಡ್ತಾ ಇದ್ದೀವಿ. ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಖಾಸಗಿಯವ್ರು ನಿಲ್ಲಿಸಿರೋದನ್ನು ಇಲ್ಲಿ ಒತ್ತಡ ಬಂದಿದೆ. ಆದರೂ ಕೂಡ ಬಂದಿರೋರಿಗೆ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಹೆಚ್ಚಿಗೆ ಕೊಡಬೇಕಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮತ್ತು ಕೇಂದ್ರ ಸರ್ಕಾರ ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಇದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತೇಳಿ. ಸರ್, ಈಗ ಮುಂದಾಲೋಚನೆ ಇದ್ದಿದ್ದರೆ 1 ತಿಂಗಳಿಂದೇನೆ ಏನು ಇವತ್ತು ರಷ್ಯಾದಲ್ಲಿ ಅವರು ಸಂಬಂಧ ಮಾಡ್ತಾ ಇದ್ದಾರೆ, ಡೀಸೆಲ್ ಪೆಟ್ರೋಲ್ ತರಬೇಕು ಗ್ಯಾಸು ಅಂತ ಮಾಡಿದ್ದೀರಿ, ಬಹುತೇಕ ಈ ಪರಿಸ್ಥಿತಿ ಭಾರತ ದೇಶಕ್ಕೆ ಬರ್ತಾ ಇರಲಿಲ್ಲ. ಸರ್, ಈಗ ಆಟೋ ಚಾಲಕರು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಬೀದಿಗೆ ಬಂದು ಹೋರಾಟಕ್ಕಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಸೋಮವಾರದ ಒಳಗಡೆ ಒಂದು ವೇಳೆ ಏನು ಆಹಾರ ಸಚಿವರಾದಂಥವ್ರು ಮುನಿಯಪ್ಪ ಅವರು ಇದ್ರ ಬಗ್ಗೆ ವಿಚಾರ ಮಾಡದೇ ಇದ್ದರೆ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ತಮ್ಮ ಒಂದು ಪ್ರತಿಕ್ರಿಯೆ ಏನು ಸರ್? ಅವ್ರ ಕಷ್ಟ ಇದೆ, ನಮ್ಮ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ವಿಫಲವಾಗಿದೆ. ಆದರೂ ಕೂಡ ನಾನು ಕೈಲಾದಷ್ಟು ಅವ್ರಿಗೆ ಕೊಡಿಸ್ತಾ ಇದ್ದೀನಿ. ಅವ್ರ ಮನೆಗೆ ಬರಲಿ, ಸ್ವಾಗತ. ಅವರು ನಮ್ಮವರು, ಅವರು ಕಟ್ಸೋಕೆ ನೋಡೋದು ನನ್ನ ಕರ್ತವ್ಯ ಇದೆ. ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಸಾಧ್ಯವಷ್ಟು ಬಗೆಹರಿಸ್ತೀನಿ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಚಾಲಕ
ಕಳೆದ ಒಂದು ವಾರದಿಂದಲೂ ಕೂಡ ಈ ಆಟೋ ಚಾಲಕರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. 2 ದಿನ ಕಾಯ್ತೀವಿ, 3 ದಿನ ಕಾಯ್ತೀವಿ, ಆ ನಂತರದಲ್ಲಿ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಆಟೋ ಚಾಲಕರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವ KH ಮುನಿಯಪ್ಪ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಮುತ್ತಿಗೆ ಹಾಕಲಿ ಸ್ವಾಗತ ಅಂದಿದ್ದಾರೆ. ಕಾಫಿ ತಿಂಡಿ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅಂದಿದ್ದಾರೆ ಆಹಾರ ಸಚಿವರು. KH ಮುನಿಯಪ್ಪ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ಈಗ ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಅದಷ್ಟೇ ಅಲ್ಲ, ಮುತ್ತಿಗೆ ಹಾಕುವಂತ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ KH ಮುನಿಯಪ್ಪ ಮಾತಾಡಿದ್ದಾರೆ. ಮುತ್ತಿಗೆ ಹಾಕಲಿ ಸ್ವಾಗತ ಅಂತ ಹೇಳಿದ್ದಾರೆ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಚಾಲಕರ ಬಗ್ಗೆ ಭಾಳ ಕಾಳಜಿ ಇದೆ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನೀಗ ಒತ್ತಾಯ ಮಾಡಿದ್ದೀನಿ. ಅವ್ರಿಗಿನ್ನೂ ಹೆಚ್ಚಿನ ನಾವೇನು ಕೊಡ್ತಾ ಇದ್ವಿ ಅಷ್ಟು ಕೊಡ್ತಾ ಇದ್ದೀವಿ, 100% ಕೊಡ್ತಾ ಇದ್ದೀವಿ. ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಖಾಸಗಿಯವ್ರು ನಿಲ್ಲಿಸಿರೋದನ್ನು ಇಲ್ಲಿ ಒತ್ತಡ ಬಂದಿದೆ. ಆದರೂ ಕೂಡ ಬಂದಿರೋರಿಗೆ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಹೆಚ್ಚಿಗೆ ಕೊಡಬೇಕಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮತ್ತು ಕೇಂದ್ರ ಸರ್ಕಾರ ಕೂಡ ಒತ್ತಾಯವನ್ನು ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಈಗ ಪತ್ರ ಬರೆದಿದ್ದಾರೆ. ಇದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತೇಳಿ. ಸರ್, ಈಗ ಮುಂದಾಲೋಚನೆ ಇದ್ದಿದ್ದರೆ 1 ತಿಂಗಳ ಹಿಂದೆಯೇ ಏನು ಇವತ್ತು ರಷ್ಯಾದಲ್ಲಿ ಅವರು ಸಂಬಂಧ ಮಾಡ್ತಾ ಇದ್ದಾರೆ, ಡೀಸೆಲ್ ಪೆಟ್ರೋಲ್ ತರಬೇಕು ಗ್ಯಾಸು ಅಂತ ಮಾಡಿದ್ದೀರಿ, ಬಹುತೇಕ ಈ ಪರಿಸ್ಥಿತಿ ಭಾರತ ದೇಶಕ್ಕೆ ಬರ್ತಾ ಇರಲಿಲ್ಲ. ಸರ್, ಈಗ ಆಟೋ ಚಾಲಕರು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಬೀದಿಗೆ ಬಂದು ಹೋರಾಟಕ್ಕಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಸೋಮವಾರದ ಒಳಗಡೆ ಒಂದು ವೇಳೆ ಏನು ಆಹಾರ ಸಚಿವರಾದಂಥವ್ರು ಮುನಿಯಪ್ಪ ಅವರು ಇದ್ರ ಬಗ್ಗೆ ವಿಚಾರ ಮಾಡದೇ ಇದ್ದರೆ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ತಮ್ಮ ಒಂದು ಪ್ರತಿಕ್ರಿಯೆ ಏನು ಸರ್? ಅವ್ರ ಕಷ್ಟ ಇದೆ, ನಮ್ಮ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ವಿಫಲವಾಗಿದೆ. ಆದರೂ ಕೂಡ ನಾನು ಕೈಲಾದಷ್ಟು ಅವ್ರಿಗೆ ಕೊಡಿಸ್ತಾ ಇದ್ದೀನಿ. ಅವ್ರ ಮನೆಗೆ ಬರಲಿ ಸ್ವಾಗತ. ಅವರು ನಮ್ಮವರು, ಅವರು ಕಟ್ಸೋಕೆ ನೋಡೋದು ನನ್ನ ಕರ್ತವ್ಯ ಇದೆ. ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಸಾಧ್ಯವಷ್ಟು ಬಗೆಹರಿಸ್ತೀನಿ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಕಳೆದ ಒಂದು ವಾರದಿಂದಲೂ ಕೂಡ ಈ ಆಟೋ ಚಾಲಕರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. 2 ದಿನ ಕಾಯ್ತೀವಿ, 3 ದಿನ ಕಾಯ್ತೀವಿ, ಆ ನಂತರದಲ್ಲಿ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಆಟೋ ಚಾಲಕರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವ KH ಮುನಿಯಪ್ಪ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಮುತ್ತಿಗೆ ಹಾಕಲಿ ಸ್ವಾಗತ ಅಂದಿದ್ದಾರೆ. ಕಾಫಿ ತಿಂಡಿ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅಂದಿದ್ದಾರೆ ಆಹಾರ ಸಚಿವರು. KH ಮುನಿಯಪ್ಪ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ಈಗ ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಅದಷ್ಟೇ ಅಲ್ಲ, ಮುತ್ತಿಗೆ ಹಾಕುವಂತ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ KH ಮುನಿಯಪ್ಪ ಮಾತಾಡಿದ್ದಾರೆ. ಮುತ್ತಿಗೆ ಹಾಕಲಿ ಸ್ವಾಗತ ಅಂತ ಹೇಳಿದ್ದಾರೆ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ ಚಾಲಕರ ಬಗ್ಗೆ ಭಾಳ ಕಾಳಜಿ ಇದೆ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ನಾನೀಗ ಒತ್ತಾಯ ಮಾಡಿದ್ದೀನಿ. ಅವ್ರಿಗಿನ್ನೂ ಹೆಚ್ಚಿನ ನಾವೇನು ಕೊಡ್ತಾ ಇದ್ವಿ ಅಷ್ಟು ಕೊಡ್ತಾ ಇದ್ದೀವಿ, 100% ಕೊಡ್ತಾ ಇದ್ದೀವಿ. ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಖಾಸಗಿಯವ್ರು ನಿಲ್ಲಿಸಿರೋದನ್ನು ಇಲ್ಲಿ ಒತ್ತಡ ಬಂದಿದೆ. ಆದರೂ ಕೂಡ ಬಂದಿರೋರಿಗೆ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ಹೆಚ್ಚಿಗೆ ಕೊಡಬೇಕಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮತ್ತು ಕೇಂದ್ರ ಸರ್ಕಾರ ಕೂಡ ಒತ್ತಾಯವನ್ನು ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಈಗ ಪತ್ರ ಬರೆದಿದ್ದಾರೆ. ಇದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತೇಳಿ. ಸರ್, ಈಗ ಮುಂದಾಲೋಚನೆ ಇದ್ದಿದ್ದರೆ 1 ತಿಂಗಳ ಹಿಂದೆಯೇ ಏನು ಇವತ್ತು ರಷ್ಯಾದಲ್ಲಿ ಅವರು ಸಂಬಂಧ ಮಾಡ್ತಾ ಇದ್ದಾರೆ, ಡೀಸೆಲ್ ಪೆಟ್ರೋಲ್ ತರಬೇಕು ಗ್ಯಾಸು ಅಂತ ಮಾಡಿದ್ದೀರಿ, ಬಹುತೇಕ ಈ ಪರಿಸ್ಥಿತಿ ಭಾರತ ದೇಶಕ್ಕೆ ಬರ್ತಾ ಇರಲಿಲ್ಲ. ಸರ್, ಈಗ ಆಟೋ ಚಾಲಕರು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಬೀದಿಗೆ ಬಂದು ಹೋರಾಟಕ್ಕಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಸೋಮವಾರದ ಒಳಗಡೆ ಒಂದು ವೇಳೆ ಏನು ಆಹಾರ ಸಚಿವರಾದಂಥವ್ರು ಮುನಿಯಪ್ಪ ಅವರು ಇದ್ರ ಬಗ್ಗೆ ವಿಚಾರ ಮಾಡದೇ ಇದ್ದರೆ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ತಮ್ಮ ಒಂದು ಪ್ರತಿಕ್ರಿಯೆ ಏನು ಸರ್? ಅವ್ರ ಕಷ್ಟ ಇದೆ, ನಮ್ಮ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ವಿಫಲವಾಗಿದೆ. ಆದರೂ ಕೂಡ ನಾನು ಕೈಲಾದಷ್ಟು ಅವ್ರಿಗೆ ಕೊಡಿಸ್ತಾ ಇದ್ದೀನಿ. ಅವ್ರ ಮನೆಗೆ ಬರಲಿ ಸ್ವಾಗತ. ಅವರು ನಮ್ಮವರು, ಅವರು ಕಟ್ಸೋಕೆ ನೋಡೋದು ನನ್ನ ಕರ್ತವ್ಯ ಇದೆ. ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಸಾಧ್ಯವಷ್ಟು ಬಗೆಹರಿಸ್ತೀನಿ. ಗ್ಯಾಸ್ ಉಪಯೋಗಿಸಿ ಜೀವನ ಮಾಡ್ತಾ ಇರೋ ಆಟೋ